ಸೊ ಎಲ್ಲ ಜ್ಯುವೆಲ್ರಿ ಬಿಚ್ಚಿಡಕ್ಕೆ ಕೇಳಿದಾರ. ಹೆಂಗೆ ಅನ್ಸಕತ್ತೈತಮ್ಮ? ಅನ್ಸಕತ್ತೆ, ಒಂದು ಕಡೆ ಟೆನ್ಷನ್, ಒಂದು ಕಡೆ ಖುಷಿ. ಆ್ಯಕ್ಚುಲಿ ಕಾಯ್ತಾ ಇದ್ದೆ, ಸ್ವೀಟಿಗೆ ಕಾಯ್ತಾ ಇದ್ದೆ. ನೀಲಿ ದೊಡ್ಡಮ್ಮ ಬಂದಿದ್ದಾರೆ. ಪಾಲಕ್ ಮತ್ತೆ ಮೆಂತ್ಯ ಸೊಪ್ಪು ಎರಡು ಮಿಕ್ಸ್ ಮಾಡಿ. ಏನಂದೆ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ಬೆಳಿಗ್ಗೆಯಿಂದ ನನ್ನ ತಂಗಿಗೆ ಸ್ವಲ್ಪ ಸಿಮ್ಟಮ್ಸ್ ಎಲ್ಲ ಬರ್ತಾಯಿತ್ತು, ನಾವು ಪೇಯ್ನ್ ಆಗೋದು ಆ ಥರ ಎಲ್ಲ. ಸೊ ಯಾವುದಕ್ಕೂ ಅಂದರೆ ಡಾಕ್ಟರ್ ಕೇಳಿದ್ರೆ ಬನ್ನಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಇವತ್ತು ಅಪಾಯಿಂಟ್ಮೆಂಟ್ ಇತ್ತು, ಹೋಗೋಕ್ಕಿತ್ತು ಹಾಸ್ಪಿಟ್ಲಿಗೆ. ಸೊ ಈ ಟೈಮಲ್ಲೂ ಕೂಡ ಅದೆಲ್ಲ ಆಗ್ತಾ ಇತ್ತಲ್ವಾ ಪೇಯ್ನು. ಸೊ ಹೋಗೋಣ ಅಂತ ರೆಡಿಯಾಗಿ ಓಡ್ತಾ ಇರೋದು. ದೇವ್ರು ಒಳ್ಳೇದು ಮಾಡಲಿ. ಆರೋಗ್ಯವಂತ ಮಗು, ನೀನು ಇಬ್ಬರು ಆರೋಗ್ಯದಿಂದಿದ್ದ ಆರಾಮ ಆಗ್ಬಿಟ್ರೆ ಸಾಕು. ಎಸ್. ಸೊ ಇವತ್ತು ಹೊಸ ಮೊಬೈಲಲ್ಲಿ ನಂದು ಫಸ್ಟ್ ವ್ಲಾಗ್ ಆಗಿದೆ ಇದು. ನಂದು ಮೊಬೈಲ್ ಏನಾಯ್ತೋ ಗೊತ್ತಿಲ್ಲ, ಆಲ್ ಆಫ್ ಅ ಸಡನ್ ನಂದು ಕ್ರ್ಯಾಶ್ ಆಗಿಬಿಡ್ತು. ಏನೋ ಸೆಲ್ಯುಲರ್ ಡಿಡಕ್ಟೆಡ್ ಅಂತ ಬರ್ತಾಯಿತ್ತು. ನಂದು ಯಾವುದೇ ಥರ ಸರ್ವಿಸ್ ಬರ್ತಾ ಇರಲಿಲ್ಲ ಮೊಬೈಲ್. ಏನಾಯ್ತಪ್ಪ ಅಂದ್ಕೊಂಡು ಯಾವ ಕಾಲ್ಸ್ ಇಲ್ಲ, ಏನೂ ಇಲ್ಲ. 1-2 ದಿನ ನಾನು ಯೂಸೇ ಮಾಡಿ ಮೊಬೈಲೆಲ್ಲ. ಸೊ ಆಮೇಲೆ ಇನ್ನು ಕಿರಣ್ ಸಡನ್ನಾಗಿ ನನಗೆ ಸರಿ ನೋಡೋಣ ಬಾ ಅಂದ್ಬಿಟ್ಟು ಐ ಕೇರ್ಗೆ ಹೋಗಿದ್ವಿ. ಅಲ್ಲಿ ಹೋದರೆ ನನ್ನ ಮೊಬೈಲ್ 3 ಡೇಸ್ ಅಲ್ಲೇ ಇಟ್ಸ್ಕೊಂಡಿದ್ದಾರೆ. ಎಲ್ಲ ಕಂಪ್ಲೀಟ್ ಡೇಟಾ ಎಲ್ಲ ರೀಸೆಟ್ ಮಾಡಿಬಿಟ್ರು. ಏನಪ್ಪ ಮಾಡೋದು, ನಂದು ಡೇಟಾ ಎಲ್ಲ ಹೋಗ್ಬಿಡ್ತು. ಮೊದಲೇ ವ್ಲಾಗ್ ಮಾಡ್ತಾ ಇರ್ತೀನಿ, ವೀಡಿಯೋಸ್ ಎಲ್ಲ ಇರುತ್ತೆ. ಸೊ ಎಲ್ಲ ಹಿಂಗೆ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ನಾನು 3 ದಿನ ನನ್ನ ಹತ್ರ ಮೊಬೈಲೇ ಇರಲಿಲ್ಲ. ವ್ಲಾಗ್ ಮಾಡೋಕ್ಕಿಲ್ಲ, ಎಡಿಟ್ ಮಾಡೋಕ್ಕಿಲ್ಲ, ಎಲ್ಲದಕ್ಕೂ ಏನೂ ವರ್ಕೇ ಆಗ್ತಿಲ್ಲ ನಂದು. ವ್ಲಾಗರ್ಸ್ ಕಷ್ಟ ಗೊತ್ತಿರುತ್ತೆ. ಸೊ ಬೇರೆ ಇಲ್ಲ ಇದೆ, ಬಟ್ ನಂಗೆ ಮೊಬೈಲಲ್ಲೇ ಕನ್ವೀನಿಯೆಂಟ್ ಆಗಿರ್ತಾ ಇತ್ತು. ಸೊ ಮೊಬೈಲ್ ಕೂಡ ಇರಲಿಲ್ಲ, ಯಾವುದು ಕಾಲ್ ಮಾಡೋಕ್ಕೂ ಇರಲಿಲ್ಲ. ಆಲ್ ಆಫ್ ಎ ಸಡನ್ ಕಿರಣ್ ನನಗೆ ಅಲ್ಲಿ ಕೊಟ್ಟರು ಮೊಬೈಲ್. 3 ಡೇಸ್ ಆದಮೇಲೆ ಕೊಡ್ತೀವಿ ಅಂತ. ನನ್ನ ಹತ್ರ ಮೊಬೈಲ್ ಇರಲಿಲ್ಲ ಅಂತ ಸುಮ್ಮನೆ ಓಕೆ ಬಿಡು ಅಂದ್ಬಿಟ್ಟು ಅದೊಂಥರ ಚೆನ್ನಾಗೇ ತಂದ್ಕೊಂಡು ಹೋಗ್ತಾ ಇದ್ರೆ ಸಡನ್ನಾಗಿ ಕಿರಣ್ ಒಂದು ಕರ್ಕೊಂಡು ಹೋಗ್ಬಿಟ್ಟು ಮೊಬೈಲ್ ನೋಡ್ತೀಯಾ ಅಂತೆಲ್ಲ ಕೇಳ್ತಾ ಇದ್ರು. ಸರಿ ಏನಕ್ಕೆ ಬಿಡು ಅಂತ ಹೇಳ್ತಾ ಇದ್ವಿ. ಅದು ಹೆಂಗಿದ್ರು ಇದಾಗ್ಬಿಟ್ಟಿದೆ ಪ್ರಾಬ್ಲಮ್, ಸರಿ ಮತ್ತೆ ಯೂಸ್ ಮಾಡೋದು ಬೇಡ. ಆಲ್ರೆಡಿ ನಾನು 2023 ತೊಗೊಂಡಿದ್ದು, 2 ಇಯರ್ಸ್ ಮೇಲೆ ಆಯ್ತಲ್ಲ ಯೂಸ್ ಮಾಡಿ, ನೋಡೋಣ ಅಂದ್ಬಿಟ್ಟು ಸೊ 17 Pro ಕೊಡಿಸಿದ್ದಾರೆ. ಇವಾಗ ಸಡನ್ನಾಗಿ ಅಮ್ಮ ಅದು ಕಾಲ್ ಬಂದಿತ್ತು, ಸಿರಿಗೇನೋ ಸಡನ್ನಾಗಿ ಸ್ವಲ್ಪ ಹೊಟ್ಟೆ ಇದೆಲ್ಲ ಸಿಮ್ಟಮ್ಸ್ ಆಗ್ತಾಯಿದೆ ಅಂತೆ, ವಾಟರ್ ಬ್ರೇಕೇಜ್ ಥರ. ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ, ಆನ್ ದ ವೇ ಬೇಗ ರೆಡಿಯಾಗಿ ಬನ್ನಿ ಅಂತ ಹೇಳಿದ್ರು. ಇವಾಗ ಹಾಸ್ಪಿಟ್ಲಲ್ಲಿದ್ದಾರೆ, ಚೆಕಪ್ ಎಲ್ಲ ನಡೀತಾ ಇದೆ. ನಾನು ರೆಡಿಯಾಗಿದ್ದೀನಿ, ಏನ ಕೂಡ ರೆಡಿ ಮಾಡ್ತಿದ್ದೀನಿ. ಇನ್ನೂ ಓಡಬೇಕು, ಹೇಳೋಕ್ಕಾಗಲ್ಲ ಯಾವಾಗ ಏನು ಡೆಲಿವರಿ ಆಗುತ್ತೆ ಅಂತ. ಸೊ ಸದ್ಯಕ್ಕೆ ಇವಾಗ ಚೆಕಪ್ ಮಾಡ್ತಾ ಇದ್ದಾರೆ, ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಅಂತೆ ಸಿರಿನ. ಗೊತ್ತಿಲ್ಲ ಯಾವತ್ತಾಗುತ್ತೆ ಏನು ಅಂತ. ಸೊ ನೋಡೋಣ, ಇವಾಗ ಹಾಸ್ಪಿಟ್ಲಿಗೆ ಹೋಗಬೇಕು ಏನು ಅಂತ ಅಮ್ಮ ಕಾಲ್ ಮಾಡಿದ್ಮೇಲೆ ನಾನು ನೋಡೋಣ ಅಂದ್ಕೊಂಡಿದ್ದೀನಿ. ಏನೂ ಇಲ್ಲ, ಇನ್ ಕೇಸ್ ಅಂತ ಮನೆ ಕಳಿಸಿದ್ರೆ ಓಕೆ, ಇಲ್ಲ ಅಂದರೆ ನಾನು ಹಾಸ್ಪಿಟ್ಲಿಗೆ ಇಲ್ಲಿದೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ತಿಂತಾ ಇದೆಯಾ? ಯಾರು ಮಾಡಿದ್ದು? ಪಪ್ಪ ಮಾಡಿದ್ರಾ? ಪಪ್ಪಗೆ ನೀನು ಹೆಲ್ಪ್ ಮಾಡಲಿಲ್ವಾ? ಇವಾಗ ಏನಕ್ಕೆ ರೆಡಿ ಆಗಿದೆಯಾ? ಪಾರ್ವಜ್ಜಿ ಮನೆಗೆ. ಯಾಕೆ? ಹಾಂ, ಸ್ಕ್ಯಾನಿಂಗ್ ಇದೆಯಾ ಸಿರಿ ಚಿಕ್ಕಿಗೆ? ಮಾಡಿ ಏನು ಮಾಡ್ತಾರೆ ಸ್ಕ್ಯಾನಿಂಗ್ ಮಾಡಿ? ಏನು ಬರುತ್ತೆ ಆಚೆ? ಪಾಪು, ಅವಾಗ ನೀನೇನಾಗ್ತೀಯಾ? ಅಕ್ಕ. ಕಾಯ್ತಾ ಇದ್ದಾಳೆ ಸಿರಿಗೆ, ಹೋಗೋಣ ಅಂತ. ಗೊತ್ತಿಲ್ಲ, ಇವಾಗ ಹಾಸ್ಪಿಟ್ಲಿಗೆ ಹೋಗಿದಾರಂತೆ ಚಿಕ್ಕಿ. ಬೇಗ ತಿನ್ಕೋ. ಗೊತ್ತಿಲ್ಲ, ಸೊ ಬೇಗ ತಿನ್ನು, ಹೋಗೋಣ ಆಯ್ತಾ? ಅಂತ ಬ್ಯಾಟರ್ ಇಡ್ಲಿದು ಮಾಡಿತ್ತು, ಇಡ್ಲಿ ಆಗಿತ್ತು. ಆ್ಯಕ್ಚುಲಿ ಇಡ್ಲಿ ಸ್ವಲ್ಪ ತಿನ್ಕೊಂಡಿದ್ದು ಅಷ್ಟೇ, ಇನ್ನೂ ಇಷ್ಟು ಉಳಿದಿದೆ. ಅದಕ್ಕೆ ಚಟ್ನಿ ಕೂಡ ಮಾಡಿತ್ತು, ಗ್ರೀನ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ನಿನ್ನೆ ಅಪ್ಪ ಮಗಳು ಇಬ್ಬರು ಸೇರಿಕೊಂಡು ರಸಗುಲ್ಲ ಮಾಡಿದ್ದಾರೆ. ಸೊ ಇವಾಗ ಜಸ್ಟ್ ಕಾಲ್ ಮಾಡಿದ್ರು ಅಮ್ಮ, ಇನ್ನು ಅಡ್ಮಿಟ್ ಮಾಡ್ಕೊಳಕ್ಕೆ ಹೇಳಿದ್ರಂತೆ. ಇವತ್ತು ಇಲ್ಲ ನಾಳೆದ್ರಲ್ಲಿ ಆಗ್ಬೋದು ಅಂದ್ಬಿಟ್ಟು ಹೇಳಿದ್ದಾರೆ. ಇವಾಗ ಅಡ್ಮಿಟ್ ಮಾಡ್ಕೋತಾರಂತೆ. ಸೊ ಹೋಗ್ಬೇಕಾದ್ರೆ ಎಲ್ಲ ತೊಗೊಂಡೋಗಿದ್ರು, ಪ್ಯಾಕಿಂಗ್ ಎಲ್ಲ ಮಾಡಿದ್ವಲ್ಲ, ಬ್ಯಾಗೆಲ್ಲ, ಹಾಸ್ಪಿಟಲ್ ಬ್ಯಾಗು. ಸೊ ಎಲ್ಲ ರೆಡಿ ಇತ್ತು, ಬ್ಯಾಗೆಲ್ಲ ಇಟ್ಕೊಂಡು ಕಾರಲ್ಲೇ ಇಟ್ಕೊಂಡು ಹೋಗಿದ್ದಾರೆ ಲಗೇಜ್ ಎಲ್ಲ. ಸೊ ಇನ್ನು ಅಡ್ಮಿಟ್ ಮಾಡ್ಕೊಳಕ್ಕೆ ಹೇಳಿದ್ದಾರೆ, ಏನೇನು ಫಾರ್ಮಾಲಿಟೀಸ್ ಇದೆ ಎಲ್ಲ ರೆಡಿ ಮಾಡ್ತಾ ಇದ್ದಾರಂತೆ. ಸೊ ನಿನ್ನ ಸ್ವಲ್ಪ ಹೊತ್ತು ಬಿಟ್ಟು ನಾನು ಹೋಗಬೇಕು. ಆ್ಯಕ್ಚುಲಿ ಇವತ್ತು ಕಿರಣ್ಗೆ ಆಫೀಸಲ್ಲಿ 15 ಇಯರ್ಸ್ ಆಯಿತು ವರ್ಕ್ ಮಾಡೋದಕ್ಕೆ, 15 ವರ್ಷ ಇವತ್ತಿಗೇನೆ.
ಸೊ ಇವತ್ತಾಗುತ್ತೋ ಏನೋ ನಾಳೆ ಆಗುತ್ತೆ ಗೊತ್ತಿಲ್ಲ. ಕಿರಣ್ ನನಗೆ ಹೇಳ್ತಾ ಇದ್ರು ಸ್ಟ್ರಾಂಗ್ ಫೀಲಿಂಗ್ ಇದೆ ಯಾಕೋ ಇವತ್ತಾಗುತ್ತೆ ಅಂತ. ಅವರು ಸ್ವಲ್ಪ ದಿನ ಹಿಂದೆನೇ ಹೇಳ್ತಾ ಇದ್ರು ಆಗುತ್ತೆ ಆಗುತ್ತೆ ಅಂತ. ಸೊ ನೋಡೋಣ ಇವತ್ತಾಗುತ್ತೋ ನಾಳೆ ಆಗುತ್ತೆ ಗೊತ್ತಿಲ್ಲ. ಅಡ್ಮಿಟ್ ಆದಮೇಲೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ಸೊ ನೋಡೋಣ ಹೋಗೋಣ. ಸಿರಿ ರಿಯಾಕ್ಷನ್ ಹೆಂಗಿರುತ್ತೋ ಏನೋ ಅಂತ. ಅವಳ ನಾನು ಮಾತಾಡ್ಸಿಲ್ಲ ಎಷ್ಟು 2 ದಿನ ಆಯಿತು. ಹೋಗೋಣ. ಸೊ ಸಿರಿ ಜೊತೆ ಕರೆಕ್ಟಾಗಿ ಕುತ್ಕೊಂಡು ಮಾತಾಡೋಕ್ಕೆ ಆಗ್ತಾ ಇಲ್ಲ, ಏನಕ್ಕಂತ ಗೊತ್ತಿಲ್ಲ. ಕರೆಕ್ಟಾಗಿ ಟೈಮೇ ಸಿಗ್ತಾಯಿಲ್ಲ. ಇಬ್ಬರು ಮೊದಲೆಲ್ಲ ಜಾಸ್ತಿ ಮಾತಾಡ್ತಿದ್ವಿ. ಎದುರುಗಡೆ ಇದ್ದಾಗ ನಾವು ಜಾಸ್ತಿ ಮಾತೇ ಆಡೋಲ್ಲ, ಫೋನಲ್ಲಿ ಮಾತಾಡೋಷ್ಟು ಎದುರುಗಡೆ ಮಾತಾಡೋಲ್ಲ. ಫೋನಲ್ಲಿ ಅಂದರೆ 1 ಗಂಟೆ 2 ಗಂಟೆ ಹಂಗೆ ಮಾತಾಡ್ತಾ ಇರ್ತೀವಿ, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಇನ್ನು ಅಡ್ಮಿಟ್ ಮಾಡಿದ್ದಾರೆ, ಏನೋ ಒಂಥರ ಟೆನ್ಷನ್ ಕೂಡ ಆಗ್ತಾಯಿದೆ ಹೆಂಗೆ ಏನು ಅಂತ. ಸೊ ನನಗೆ ಗೊತ್ತದು ಯಾವ ಥರ ಇರುತ್ತೆ ಅಂತ, ಯಾಕಂದರೆ ಹಾಸ್ಪಿಟ್ಲಿಗೆ ಹೋದಾಗೆ ಅದೊಂದು ಫೀಲಿಂಗ್ ಅದೊಂಥರ ಇರುತ್ತೆ. ಸೊ ಹೋಗೋಕ್ಕೆ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಏನಾಗಿ ಹೇಳ್ತಾ ಇದ್ದೆ. ಪಾಪ ಎಲ್ಲ ತೊಗೊಂಬಂದು ಎತ್ತಿ ಎಲ್ಲ ಇಟ್ಟು ಹೆಲ್ಪ್ ಮಾಡ್ತಾಯಿದ್ಲು, ಎಲ್ಲ ಟಾಯ್ಸ್ನೆಲ್ಲ ಎತ್ತಿಡೋದಕ್ಕೆ. ಏನಾಗಿ ಮಲಗಿಸ್ಬಿಟ್ಟಿದ್ದೆ, ಅವಳಿಗೆ ನಿದ್ದೆ ಬಂದಿತ್ತು. ಇನ್ನೇನು ಹಾಸ್ಪಿಟ್ಲಿಗೆ ಕರ್ಕೊಂಡ್ರೆ ಅಲ್ಲೂ ಮಲ್ಕೋತಾಳೆ ಅಂದ್ಬಿಟ್ಟು ಒಂದು ಸ್ವಲ್ಪ ತಿನ್ನಿಸಿ ಮಲಗಿಸಿದ್ದೆ. ಇವಾಗ ಎದ್ದಿದ್ದಾಳೆ. ಸೊ ಅಮ್ಮ ಕಾಲ್ ಮಾಡಿದ್ದೆ, ಇನ್ನು ಇವಾಗ ಅದೆಲ್ಲ ಚೆಕಪ್ ಎಲ್ಲ ಮಾಡಿ ಹೋಗಿದ್ದಾರೆ. ಇನ್ನು ಏನಿಲ್ಲ, ಸರಿ ಇನ್ನು ಸ್ವಲ್ಪ ಬಿಟ್ಟು ಬರುವಂತೆ ಬಿಡು, ಏನಕ್ಕೆ ಮತ್ತೆ ಇವಳು ಹೋದ್ರು ಅಲ್ಲಿ ಇಟ್ಕೊಳ್ಳೋಕ್ಕೆಲ್ಲ ಆಗಲ್ಲಲ್ವ ಅಂತ ಹೇಳಿದ್ರು. ಸೊ ಅದಕ್ಕೆ ಅಡುಗೆ ಮಾಡ್ಬಿಡೋಣ ಅಂತ ಮಾಡ್ತಾಯಿದ್ದೆ. ಕಿರಣ್ ಬಂದ ತಕ್ಷಣ ಆಫೀಸಿಂದ ಊಟ ಕೂಡ ರೆಡಿ ಇರುತ್ತೆ ಅಂದ್ಬಿಟ್ಟು ಅನ್ನ ಪಪ್ಪು ಮಾಡ್ತಾಯಿದ್ದೀನಿ. ಪಾಲಕ್ ಎಷ್ಟೊಂದು ಇತ್ತು. ಇಲ್ಲಿ ಸ್ವಲ್ಪ ಬೇಳೆಗೆ ಅರಿಶಿನ ಹಾಕಿದ್ದೀನಿ, ನೀರು ಹಾಕಿದ್ದೀನಿ. ಇಲ್ಲಿ ಪಾಲಕ್ ಮತ್ತು ಮೆಂತ್ಯ ಸೊಪ್ಪು 2 ಮಿಕ್ಸ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಇದು ಕಟ್ ಮಾಡಿ ಹಾಕಿ, ಇದಕ್ಕೆ ಮತ್ತು ಮೆಣಸಿನ್ಕಾಯಿ ಮತ್ತು ಬೆಲ್ಲ, ಹುಣಸೆ ಹಣ್ಣು ಇಷ್ಟು ಹಾಕಿ ಕೂಗಿಸ್ಕೊಂಡ್ಬಿಟ್ರೆ ಆಯಿತು. ಒಗ್ಗರಣೆ ಕೊಟ್ಟರೆ ಪಪ್ಪು ರೆಡಿ ಆಗುತ್ತೆ, ಮಸ್ತಾಗಿರುತ್ತೆ. ಇಲ್ಲೆಲ್ಲ ರೆಡಿಯಾಗಿದೆ. ಮೆಣಸಿನ್ಕಾಯಿ, ಜೀರಿಗೆ, ಬೆಲ್ಲ, ಉಪ್ಪು ಮತ್ತು ಅರಿಶಿನ, ಬೇಳೆ, ಸ್ವಲ್ಪ ನೀರು, ಪಾಲಕ್ಕು, ಮೆಂತ್ಯ ಇಷ್ಟು ಹಾಕಿದ್ದೀನಿ. ಒಂದು 4 ವಿಷಲ್ ಕೂಗಿಸ್ಕೊಂಬಿಟ್ಟು ಒಗ್ಗರಣೆ ಕೊಟ್ಟರೆ ಪಪ್ಪು ರೆಡಿ ಆಗಿಬಿಡುತ್ತೆ. ಆ್ಯಕ್ಚುಲಿ ನಾನು ಆಟೋ ಬುಕ್ ಮಾಡೋಣ ಅಂತ ಆವಾಗಿಂದ ನೋಡಿದೆ. ನಂದು ಮೊಬೈಲ್ ಎಲ್ಲ ಹೊಸದಲ್ವ, ಇವಾಗ ಅಲ್ಲಿ ಏನಂದರೆ ಏನಿಲ್ಲ, ನಂದು ಸಿಮ್ ಬೇರೆ ಇಲ್ಲ, ಮೊಬೈಲಲ್ಲೇ ಇದೆ. ಇವಾಗ ನಾನು ಪೇ ಮಾಡಬೇಕಂದ್ರೆ ಫೋನ್ಪೇ ಇಲ್ಲ, ಯಾವುದೂ ಲಿಂಕ್ ಆಗಿಲ್ಲ, ಪೇ ಮಾಡೋಕ್ಕೂ ಆಗೋದಿಲ್ಲ. ಕ್ಯಾಶ್ ಕೂಡ ಚೇಂಜ್ ಇಲ್ಲ, 500 ರುಪೀಸ್ ಇದೆ. ಆಟೋದಲ್ಲಿ ಹೋದ್ರೆ ಏನಂತಾರೋ ಗೊತ್ತಿಲ್ಲ. ಬುಕ್ ಮಾಡೋಕ್ಕೆ ಇವಾಗ ಮತ್ತೆ ಎಲ್ಲ ಆ್ಯಪ್ಸ್ ಡೌನ್ಲೋಡ್ ಮಾಡಿ ಮಾಡಬೇಕು, ಇಷ್ಟೆಲ್ಲ ಸರ್ಕಸ್ ಇದೆ. ಸೊ ಆವಾಗಿಂದ ಹೋಗೋಣ ಅಂತ ಸಾಯಂಕಾಲನ ಆಗೇನೆ ಹೋಗ್ಬಿಡ್ತು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನೋಡ್ತೀನಿ, ಕ್ಯಾಶ್ ಅಂತ ಇಟ್ಕೊಂಡು ಆಟೋ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಬುಕ್ ಆದರೆ ಓಡೋದು ಇವಾಗಲೇ. ಸೊ ಎಷ್ಟು ಕಷ್ಟ, ಮೊಬೈಲ್ ಚೇಂಜ್ ಆದರೆ ಎಷ್ಟೆಲ್ಲ ಪ್ರಾಬ್ಲಮ್ ಇರುತ್ತೆ. ಎಲ್ಲ ಹೊಸ ಮೊಬೈಲ್ ರೀಸೆಟ್ ಆಗಿ ಫಸ್ಟಿಂದ ಎಲ್ಲ ಮಾಡ್ಬೇಕಂದ್ರೇ ಕಷ್ಟ. ಸೊ ಇವಳು ಮಲ್ಕೊಂಡಿದ್ಲಲ್ಲ, ಆ ಗ್ಯಾಪಲ್ಲಿ ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡ್ಕೊಂಡು ಅಪ್ಲೋಡ್ಗೆ ಇಟ್ಟಿದ್ದೀನಿ. ಸೊ ಅದೊಂದು ಇವತ್ತಾದರೆ ಇವತ್ತು ಲೈವ್ ತೊಗೋಬೇಕು. ಸೊ ನೋಡೋಣ, ಇವಾಗ ಓಡಬೇಕು. ಸಿರಿಗೆಲ್ಲ ಚುಚ್ಚಿ ಎಲ್ಲ ಆಗಿದೆ. ಅಮ್ಮ ವೀಡಿಯೋ ಮಾಡಿ ತೋರಿಸಿದ್ರು, ವೀಡಿಯೋ ಕಾಲ್ ಮಾಡಿದ್ರು, ಎಲ್ಲ ಬಂದು ನರ್ಸ್ ಚೆಕಪ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರಂತೆ. 6 ಫೈನಲಿ ಒಂದು ಆ್ಯಪ್ ಡೌನ್ಲೋಡ್ ಆಯಿತು. ಅದಕ್ಕೇನು OTP ಏನು ಬೇಕಾಗಿರಲಿಲ್ಲ. ಸೊ ಹಾಗಾಗಿ ಡೌನ್ಲೋಡ್ ಮಾಡಿಕೊಂಡೆ. ಹಾಗೆ ಏನೋ ಪೇಮೆಂಟ್ ಎಲ್ಲ ಮಾಡಬೇಕಂದ್ರೆ QR ಏನಿತ್ತು ಅದನ್ನ ನಾನು ಕಿರಣ್ಗೆ ಸೆಂಡ್ ಮಾಡಿದೆ. ಅವರೇ ಆನ್ಲೈನ್ ಪೇ ಮಾಡ್ಕೊಂಬಿಟ್ರು. ಎಲ್ಲಿ ಸಿರಿ ಚಿಕ್ಕಿ ಅಮ್ಮ, ನಂಗೆ ತಲೆ ತಿಂದಾಳೆ ಅದು ಫುಲ್ಲು. ಮುಂಜಾಲಿದ್ದ ಹೌದಾ, ಅದಕ್ಕೆ ಲೇಟ್ ಆಯ್ತಾ? ಹೌದು, ನಾ ಫೋನ್ ಮಾಡಿದಾಗ ಅಳ್ತಿದ್ಲು, ಹಂಗೆ ಆಳ್ಸ್ಕೊಂಡು ಮಲಗಿಸಿ ತಿನ್ನಿಸಿ ಕರ್ಕೊಂಬಂದೆ. ಪಾಪು ಇವಾಗ ಬಂದಿದೆಯಾ ಇಲ್ಲ? ಹೆಂಗೆ ಅನ್ಸಕತ್ತೈತಮ್ಮ? ಅನ್ಸಕತ್ತೆ, ಒಂದು ಕಡೆ ಟೆನ್ಷನ್, ಒಂದು ಕಡೆ ಖುಷಿ. ಎಲ್ಲನೂ ನನಗಂತೂ ಫುಲ್ ಟೆನ್ಷನ್ ಆಗಕತ್ತೈತಿ. ಹೆಂಗೆ ಅನ್ಸಕತ್ತೈತೆ? ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಈ ಥರ ಕಷ್ಟ. ಇವಾಗ ಪೇನ್ ಕೊಟ್ಟೋಗಿದ್ದಾರೆ, ಇನ್ನು ಸ್ಲೋ ಆಗಿ ಪೇನ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟಿಂಗ್ ಈ ಲೆವೆಲ್. ಸೊ ಇದೆಲ್ಲ ನೋಡ್ತಾ ಇದ್ರೆ ನನಗಂತೂ ನನ್ನ ಪ್ರೆಗ್ನೆನ್ಸಿದೇ ನೆನಪಾಗ್ತಾಯಿತ್ತು. ನಾನು ಹೋಗಿದ್ದು, ಅಡ್ಮಿಟ್ ಆಗಿದ್ದು, ನನಗೆ ಇದೆಲ್ಲ ಆಗಿರೋದೆಲ್ಲ ಒಂದು ಕ್ಷಣ ಎಲ್ಲ ನೆನಪಾಗ್ತಾಯಿತ್ತು. ಸೊ ಒಂದು ಕಡೆ ಹೆಂಗಾಗುತ್ತೆ ಅಂದರೆ, ಆ ಟೈಮಲ್ಲಿ ಮೈಂಡಲ್ಲಿ ಹೆಂಗೆ ಓಡ್ತಾ ಇರ್ತಂದರೆ, 9 ತಿಂಗಳು ಆಗಿಬಿಟ್ಟಿದೆ, ಇನ್ನೂ ಆಪ್ಷನ್ ಇಲ್ಲ, ಒಂದು ಆಚೆ ಬರಲೇಬೇಕು ಬೇಬಿ. ಏನೂ ಮಾಡೋಕ್ಕಾಗಲ್ಲ, ನಾರ್ಮಲ್ ಆದರೂ ಆಗಲಿ ಸಿಸೇರಿಯನ್ ಆಗಲಿ, ಒಟ್ನಲ್ಲಿ ಪಾಪು ಆಚೆ ಬರಬೇಕು ಆ ಥರ. ಆದ್ರೂ ನಾನು ನೋಡ್ತಾ ಇದ್ದರೆ ಸಿರಿ ಸ್ವಲ್ಪ ರಿಯಾಕ್ಟ್ ಜಾಸ್ತಿ ಮಾಡ್ತಾ ಇರಲಿಲ್ಲ ಅಂತ ಅನಿಸ್ತು. ನಾನು ಸ್ವಲ್ಪ ಜಾಸ್ತಿ ಅಳ್ತದೆ. ನಂದು ವ್ಲಾಗ್ ಏನಾದರೂ ಡೆಲಿವರಿ ವ್ಲಾಗ್ ನೀವು ನೋಡಿದರೆ ಗೊತ್ತಿರುತ್ತೆ. ಸ್ವಲ್ಪ ನನಗೆ ಭಯಕ್ಕೇ ಅಳು ಬಂದ್ಬಿಡುತ್ತೆ. ಸ್ವಲ್ಪ ಜಾಸ್ತಿ ಕಂಟ್ರೋಲ್ ಮಾಡ್ತೀನಿ, ಆದರೂ ಆಗೋದಿಲ್ಲ. ಕಣ್ಣಲ್ಲಿ ನೀರು ಬೇಗ ಬಂದ್ಬಿಡುತ್ತೆ. ಇನ್ನು ಕೆಲವರಿಗೆ ಕಣ್ಣಲ್ಲಿ ನೀರೇ ಬರೋದಿಲ್ಲ, ಆದರೂ ಒಂದು ಎಕ್ಸ್ಪ್ರೆಸ್ ಮಾಡೋಂಗಿಲ್ಲ. ಒಳಗಡೆ ಫೀಲಿಂಗ್ಸ್ ಎಲ್ಲ ಹಿಂಗೆ ಇರುತ್ತೆ, ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ. ಸೊ ಇನ್ನು ಇದು ನಾನು ಎಲ್ಲ ಚುಚ್ಚಬೇಕಾದ್ರೆ ನಾನು ಇರಲಿಲ್ಲ, ನಮ್ಮಮ್ಮನೇ ಎಲ್ಲ ರೆಕಾರ್ಡ್ ಮಾಡಿದ್ದು. ಸೊ ನಾನು
ಕ್ಯಾಬೇ ಬುಕ್ ಆಗ್ತಾ ಇರಲಿಲ್ಲ, ಎಷ್ಟು ಟ್ರೈ ಮಾಡಿದ್ರು. ಫೈನಲಿ ಲಾಸ್ಟಲ್ಲಿ ಆಗಿದೆ. ಅದು ಬೇರೆ ನನ್ನ ಮೊಬೈಲ್ ಚೇಂಜ್ ಆಗಿ ಅದು ಕೂಡ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಯಾವುದಕ್ಕೂ OTP ಬರ್ತಾ ಇರಲಿಲ್ಲ, ನನ್ನ ನಂಬರ್ ಎಲ್ಲ ಇದಾಗಿರೋದ್ರಿಂದ. ಸೊ ಈ ಸಿಮ್ಗೆ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ಫೈನಲಿ ಹಂಗೂ ಹಿಂಗೂ ಮಾಡಿಕೊಂಡು ಸಾಯಂಕಾಲ ಆಗ್ಬಿಡ್ತು ನಾನು ಬರೋಷ್ಟಕ್ಕೆ. ಸೊ ಎಲ್ಲ ಚುಚ್ಚಿ ರೆಡಿ ಆಗಿತ್ತು. ಅಮ್ಮ ಕೂಡ ಅಲ್ಲೇ ಪಕ್ಕದಲ್ಲೇ ಇದ್ದರು, ನಾವು ಕೂಡ ಬಂದ್ವಿ ಕರೆಕ್ಟ್ ಟೈಮ್ಗೆ. ಸೊ ಇಲ್ಲಿ NST ಇಟ್ಟಿದ್ದಾರೆ, ಹಾರ್ಟ್ ಬೀಟ್ ಎಲ್ಲ ಟೆಸ್ಟ್ ಮಾಡೋದಕ್ಕೆ. ಇದೇನು ಅಮ್ಮು ಅಯ್ಯೋ ಅದು ಸೌಂಡ್ ಬರ್ತಾ ಇದೆಯಲ್ಲ, ಅದು ಹಾರ್ಟ್ ಬೀಟ್ ಪಾಪುದು. ಹೆಂಗಂತಿದೆ? ಆಕಾಶ್ ಸಾಂಗ್ ಹಾಕಿ ವೈಫ್ನ ಚೇರ್ ಮಾಡ್ತಿರೋದು. ಡ್ಯಾನ್ಸ್ ಮಾಡಿಯಾ ನಿನ್ನೆ? ಹೌದಾ? ನಿನ್ನೆ ನೋಡಿ ಡ್ಯಾನ್ಸ್ ಮಾಡಿದೆ ನಾನು. ಇದೇ ಸಾಂಗಾ? ಅವಳು ಗೊತ್ತಿಲ್ಲ ನೋಡಿ. ಇಲ್ಲಿ ಮಂಜು ವೆಯ್ಟ್ ಮಾಡ್ತಿದ್ದಾನೆ, ಇನ್ನೇನು ಮಾಮ ಆಗ್ತಾನೆ ನೆಕ್ಸ್ಟು, ಇಲ್ಲಿ ಅಪ್ಪ ಆಗೋರು. ಸೊ ನನ್ನ ಹೊಸ ಮೊಬೈಲಲ್ಲಿ ಇದೇ ಫಸ್ಟ್ ವ್ಲಾಗ್, ಅದು ಸಿರಿದು ಡೆಲಿವರಿ ವ್ಲಾಗೇ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ಅದೇ ಹೇಳ್ತಾ ಇದ್ದಿದ್ದು, ಇದೇ ಫಸ್ಟ್ ವ್ಲಾಗ್ ನನ್ನ ಹೊಸ ಮೊಬೈಲಲ್ಲಿ ಅಂತ ಎಲ್ಲ. ಸೊ ಇನ್ನು ಸಿರಿಗೆ ಒಂದಷ್ಟು ದೇವ್ರದ್ದು ಸಾಂಗ್ ಎಲ್ಲ ಹಾಕಿ ಆಕಾಶ್ ಎಲ್ಲ ಸ್ವಲ್ಪ ಚಿಯರ್ ಅಪ್ ಮಾಡ್ತಾಯಿದ್ರು, ಅಂದರೆ ಸ್ವಲ್ಪ ಮೈಂಡ್ ಡೈವರ್ಟ್ ಆಗಲಿ ಅಂತ ಎಲ್ಲ. ಸೊ ಅದು ಪೇಯ್ನ್ ಇಂಡ್ಯೂಸ್ ಮಾಡಿ ಹೋಗಿದ್ದಾರಲ್ಲ, ಅದು ಪೇಯ್ನ್ ಸ್ವಲ್ಪ ಲೈಟಾಗಿ ಬರ್ತಾಯಿತ್ತು ಅಂತೆಲ್ಲ ಹೇಳ್ತಾ ಇದ್ಲು. ಸೊ ಅಂದರೆ ಅವಳು ಹೇಳಿದ್ದು ಕ್ರ್ಯಾಂಪ್ಸ್ ಬರುತ್ತಲ್ಲ, ನಮ್ಮದು ಆ ಪೀರಿಯಡ್ಸ್ ಆದಾಗ ಕ್ರ್ಯಾಂಪ್ಸ್ ಬರುತ್ತಲ್ಲ, ಸದ್ಯಕ್ಕೆ ಅಷ್ಟು ಬರ್ತಿದೆ ಅಂತ. ಬಟ್ ಆಮೇಲೆ ಎಕ್ಸ್ಟ್ರೀಮ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ನನಗೆ ಗೊತ್ತಿಲ್ಲ, ನಂದು ಸಿಸರಿನ್ ಆಗಿರೋದ್ರಿಂದ. ಸೊ ಇದೆಲ್ಲ ನನಗೆ ಕಾಂಟ್ರಾಕ್ಷನ್ಸ್ ಯಾವ ಥರ ಇರುತ್ತೆ ಏನೋ ಅಷ್ಟು ಐಡಿಯಾ ಇಲ್ಲ. ಸೊ ಇನ್ನು ರೂಮ್ ಕೊಟ್ಟಿದ್ರು, ಅಲ್ಲಿ ಒಬ್ಬರು ಸ್ಟೇ ಮಾಡೋಕ್ಕಿರುತ್ತೆ. ಅಮ್ಮ ಮತ್ತು ಆಕಾಶ್ ಅವ್ರ ಜೊತೆ ಸ್ಟೇ ಮಾಡ್ತಾಯಿದ್ರು. ಹಾಗೆ ವಾಶ್ರೂಮಲ್ಲಿ ಇಲ್ಲಿ ಬೆಲ್ ಕೂಡ ಕೊಟ್ಟಿರ್ತಾರೆ, ಎಮರ್ಜೆನ್ಸಿಗೆ ಏನಾದರೂ ಬೇಕಿದ್ರೆ ಬೆಲ್ ಮಾಡೋದಕ್ಕೆ ಅಂತ ಎಲ್ಲ. ಡ್ಯಾನ್ಸ್ ಸೊ ಸಿರಿಗೆ ಸಾಂಗ್ಸ್ ಹಾಕಿ ಅದು ಇದು ಎಲ್ಲ ಮಾಡಿ ಮೈಂಡ್ ಡೈವರ್ಟ್ ಎಲ್ಲ ಮಾಡ್ತಾ ಇದ್ದೆ. ಇನ್ನು TV ಇತ್ತೇನೋ ವರ್ಕ್ ಆಗುತ್ತೋ ಅಂತ ನೋಡ್ತಾ ಇದ್ದೆ. ಸೊ ಇನ್ನು ಅಲ್ಲಿ ಕ್ರೆಡಲ್ ಏನು ಕಾಣ್ತಾ ಇದೆ ಸದ್ಯಕ್ಕೆ, ಅದು ಖಾಲಿ ಇದೆ. ಇನ್ನು ಸ್ವಲ್ಪ ಅಲ್ಲಿ ಬಾಯ್ ಅಥವಾ ಗರ್ಲ್ ಯಾವ್ದು ಬೇಬಿ ಬರುತ್ತೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಬೇಬಿ ಬರುತ್ತೆ, ಕಾಯ್ತಾ ಇದ್ದೀನಿ ಯಾವ್ದು ಬರುತ್ತೆ ಏನು ಅಂತ. ಏನು ಕೇಳ್ತಾ ಇದೆಯಾ ಅಯ್ಯೋ? ಸೊ ಇವಾಗೇನೋ ಜ್ಯೂಸ್ ಕೊಟ್ಟಿದ್ದಾರೆ, ಲೆಮನ್ ವಾಟ್ರ್ ಅಲ್ಲ ಅದು, ಲೆಮನ್ ವಾಟ್ರ್ ಚೆನ್ನಾಯ್ತಾ? ಚೆನ್ನಾಗೇ ಇರಲ್ಲ ಆ ಟೈಮಲ್ಲಿ. ನೋವಾಗ್ತಾ ಇರುತ್ತಮ್ಮ, ಪಾಪು ಒಳಗಡೆ ಇದೆ ಅಲ್ಲ ಅದಕ್ಕೆ. ಗೊತ್ತಿಲ್ಲ ಏನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ, ಬ್ಲ್ಯಾಂಕ್ ಆಗೈತೆ. ಮನೆಯಿಂದ ಬರೋಕಾದ್ರೆ ಫುಲ್ ಕಣ್ಣಲ್ಲಿ ಅಮ್ಮಗ ಮತ್ತೆ ಎಷ್ಟು ಕಷ್ಟ ನೋಡಿ ಹೆಣ್ಮಕ್ಳ ಲೈಫು. ಹುಡುಗಿರಿಗೇನೆ ಎಲ್ಲ ಕಷ್ಟ ಇರುತ್ತಲ್ಲ ಸಿರಿ, ಎಲ್ಲ ಹುಡುಗಿರಿಗೇನೆ. ಆದರೂ ನಾವೇ ಸ್ಟ್ರಾಂಗ್, ಅದಕ್ಕೆ ದೇವರು ನಮಗೇನೆ ಎಲ್ಲ ಕೊಟ್ಟಿರೋದು. ನಾವು ಎಲ್ಲ ಬೇರ್ ಮಾಡ್ತೀವಿ, ಸ್ಟ್ರಾಂಗು ಪೇಷನ್ಸು ಎಲ್ಲ ಜಾಸ್ತಿ ಅಂತ ಕೊಟ್ಟಿರೋದು. ಯು ಕ್ಯಾನ್ ಡೂ ಇಟ್, ಸ್ಟ್ರಾಂಗ್ ಸಿರಿ. ಕಿಕ್ಕ ಕಾಂಟ್ರಾಕ್ಷನ್ಸ್ ಬಿಟ್ಟು ಅದು ನೋವು ಬರ್ತಾಯಿದೆ. ಒಂದು 5-10 ನಿಮಿಷ ಬಿಟ್ಟು ಜಾಸ್ತಿ ಆಗ್ತಾಯಿದೆ. ಇವಾಗ ಟೈಮು 6 ಗಂಟೆ ಆಗಿದೆ. ಎಲ್ಲ 6 ಗಂಟೆನಾ? ಹಾಂ, ಎಕ್ಸಾಕ್ಟ್ 6 ಗಂಟೆ ಸಾಯಂಕಾಲ. ನೋಡೋಣ ಎಷ್ಟು ಗಂಟೆಗೆ ಆಗುತ್ತೆ ಏನು ಡೆಲಿವರಿ. ಸೊ ಇಯಾನ ಕೂಡ ನಾವು ಸಾಯಂಕಾಲ ಆ್ಯಕ್ಚುಲಿ ಬೆಳಗ್ಗೆನೇ ಬರೋಣ ಅಂತ ಅಂದ್ಕೊಂಡು ಲೇಟ್ ಆಯ್ತಲ್ವ, ಅವಳು ಕಾಯ್ತಾ ಇದ್ಲು ಹಾಸ್ಪಿಟ್ಲಿಗೆ ಹೋಗೋಣ ಅಂತೆಲ್ಲ ಅಳ್ತಾ ಇದ್ಲು. ಇಲ್ಲಿ ಬಂದು ಕೂಡ ತುಂಬ ಕ್ವೆಶನ್ಸ್ ಕೇಳ್ತಾ ಇದ್ಲು, ಏನು ಎಂತ ಎಲ್ಲ. ಸಿರಿಗೆ ಪೇಯ್ನ್ ಆಗ್ತಿದೆ, ನಿದ್ದೆ ಕೂಡ ಬರ್ತಿದೆ, ಬಟ್ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಆ ಪೇಯ್ನ್ ಬರ್ತಾ ಇರುತ್ತೆ, ನಿದ್ದೆ ಡೀಪಾಗಿ ಹೋಗಿರ್ತಲ್ಲ, ಬಟ್ ಸಡನ್ನಾಗಿ ಪೇಯ್ನ್ಗೆ ಎಚ್ಚರ ಆಗ್ಬಿಡುತ್ತೆ. ಸೊ ಇಲ್ಲಿ ಅಮ್ಮ ಎಲ್ಲ ಕಾಳುಗಳೆಲ್ಲ ಹಾಕ್ಕೊಂಡು ತೊಗೊಂಬಂದೆ. ತಿಂತೀಯಾ? ಇದೇನದು? ರಾಗಿ ಗಂಜಿ. ಒನ್ ಡೇ ಐತಿ, ಒನ್ ಡೇನೂ ಅಲ್ಲ ಆ್ಯಕ್ಚುಲಿ, ಹಾಫ್ ಡೇ ಮುಗಿದೈತೆ ನಿಮ್ದು. ಇನ್ನೂ ಒಂದು 7 hours ಒಳಗೆ ಮುಗಿದೈತಿ.
ಮುಟ್ಟಿದ ನೀನು ಮುಟ್ತರಿಸ್ ನಮಗಂತ ಇಲ್ಲ ನಾನು ಓಡ್ ಬಂದಂದ್ರೆ ಮುಟ್ಟೋದೆಲ್ಲ ಹಿಡ್ಕೊಂಡ್ಬಿಡ್ತೀನಿ ಹಿಂಗೆ ಅಷ್ಟ. ಸೊ 7:30ಗೆ ಬಂದು ಮತ್ತೆ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು 1 ಗಂಟೆಲಿ ಗೊತ್ತಾಗುತ್ತೆ ಏನು ಯಾವಾಗೇನು ಅಂತ. ಹಾಗೆ ಹೋಗಿ ಟೀ ಕುಡ್ಕೊಂಬರೋಣ ಅಂತ ಕೊಡ್ತಾ ಇದ್ದೀನಿ. ಟೀ ಕುಡ್ಕೊಂಡು ಪ್ಲಸ್ ಇಲ್ಲಿ ಬಂತು ಬಾ. ಹಾಗೆ ಟೀ ಕುಡ್ಕೊಂಡು ನನ್ನದು ಮೊಬೈಲ್ ಸ್ವಲ್ಪ ಕೇಸ್ ಕವರ್ ನೋಡೋಣ ಅಂತ, ಯಾಕಂದರೆ ಭಯ ಆಗ್ತದೆ ಎಲ್ಲಿ ಬಿಡಿಸ್ಕೊಬಿಡ್ತೀನಿ ಏನು ಅಂತ. ಸೊ ಹಾಗೆ ಕೇಸ್ ಕವರ್ ಇದೆ ಹತ್ರದಲ್ಲಿ ನೋಡಿಕೊಂಡು ಟೀ ಕುಡ್ಕೊಂಡು ಬರೋಣ. ಅದಾದಮೇಲೆ ಇನ್ನೊಂದ್ಸರಿ ಮತ್ತೆ ಡಾಕ್ಟ್ರು ಬಂದು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಲೆಫ್ಟಿಗೆ ಹೊಡೆದ್ರೆ 100 ಮೀಟರ್ ಇಲ್ಲ. ಮಸಾಲ ಹಾಕ್ಬಿಡುದು. ನೀವೆಲ್ಲ ಹೋಗಿದ್ರಿ? ಆ ಕಡೆ ಏನು ಇಲ್ಲೇ ಇಲ್ರಿ, ಬಲಕ್ಕೆ ಏನು ಇಲ್ಲೇ ಇಲ್ಲ. ನೀವು ಹೇಳಿದ್ಮೇಲೆ ಸೊ ಎಲ್ಲ ಜ್ಯುವೆಲ್ರಿ ಬಿಚ್ಚಿಡಕ್ಕೆ ಹೇಳಿದಾರ. ಓಕೆಲ್ಲ ಬೆಸ್ತಾ ಇರೋದು. ಏನು ಏನಮ್ಮ ನಿನ್ಕಿನ ಅರ್ಜೆಂಟ್ ನನಗೈತಿ ಕೇಳ ಕೊಡೋದು ಪಾಪ ಜಲ್ದಿ. ಸೊ ಅವಳಿಗೆ ಏನು ಪಾಪು ಇನ್ನೂ ಬರೋದು ಎಷ್ಟು ಮಿನಿಟ್ಸ್ ಅಂತ ಕೇಳಿದ್ಲಲ್ಲ. 5 ಮಿನಿಟ್ಸಲ್ಲಿ ಪಾಪು ಬೇಕಂತೆ. ಕಿರಣ್ ಕೂಡ ಡೈರೆಕ್ಟ್ ಆಫೀಸಿಂದ ಇಲ್ಲಿಗೆ ಬಂದರು. ಇನ್ನು ಯಾನಾಗೂ ಫುಲ್ಲು ಹಸುವಾಗಿತ್ತು, ಅವಳು ಹಸುವಾಗ್ತಿದೆ ಅಂತ ಹೇಳ್ತಾ ಇದ್ಲು. ಸೊ ನಾನೇನು ಅಂದ್ಕೊಂಡೆ ಕಿರಣ್ ಬಂದ್ರಲ್ಲ ಸರಿ ಮನೆಗೆ ಹೋಗ್ಬಿಟ್ಟು ಅವಳಿಗೆ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟು ಮತ್ತೆ ಬರೋಣ ಅಂತ ಅಂದ್ಕೊಂಡೆ. ಬಟ್ ಅದು ಏನೋ ಹೋಗಿ ಏನೋ ಆಗ್ಬಿಡ್ತು. ಸೊ ಟೈಮ್ ಇವಾಗ 12 ಗಂಟೆ ಆಗಿದೆ. ಅಮ್ಮ ಕಾಲ್ ಮಾಡಿದರೆ ಅವರು ಲೇಬರ್ ರೂಮಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ, ಪೇನ್ ಜಾಸ್ತಿ ಆಗಿದೆ ಅಂತ. ಸೊ ಇನ್ನೊಂದು ಸ್ವಲ್ಪ ಗಂಟೆಯಲ್ಲಿ ಡೆಲಿವರಿ ಆಗ್ಬೋದು. ಅಲ್ಲಿ ಯಾರನ್ನೂ ಆ್ಯಕ್ಚುಲಿ ಒಳಗಡೆ ಬಿಡೋದಿಲ್ಲ. ಆಕಾಶ್ನೊಬ್ಬನೇ ಒಬ್ಬರನ್ನೇ ಬಿಟ್ಟಿರೋದು ಒಳಗಡೆ. ಅಮ್ಮನೂ ಆಚೆ ವೆಯ್ಟ್ ಮಾಡ್ತಿದ್ದಾರೆ. ಸೊ ಒಳಗಡೆ ಯೂಶ್ವಲಿ ಯಾರನ್ನೂ ಬಿಡೋಲ್ಲ. ವಿಸಿಟರ್ಸು ಕೂಡ 9 to 9 ಏನೋ ಇತ್ತು. ಸೊ ಯಾನ ಅಂತರೂ ನೋಡಿ ನಾನು ಮಲ್ಗೋವರೆಗೂ ಅವಳು ಮಲ್ಗೋದೇ ಇಲ್ಲ, ಹಂಗೆ ಎದ್ದು ಹಂಗೇ ಇರ್ತಾಳೆ. ನಿದ್ದೆ ಬಂದಿಲ್ವಾ? ಹಿಂಗೆ ಇದ್ದರೆ ಬೆಳಗ್ಗೆವರೆಗೆ ಇಷ್ಟೇ ಆ್ಯಕ್ಟಿವ್ ಆಗೇ ಇರ್ತಾಳೆ. ಸೊ ಅದಕ್ಕೆ ಅವಳು ಕರ್ಕೊಂಬಂದು ಊಟ ಮಾಡಿಸಿ ಆಯಿತು, ಇನ್ನು ಮಲಗಿಸ್ಬೇಕು. ಇವಾಗ 12 ಆಗಿದೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಆಗುತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ಅರ್ಲಿ ಮಾರ್ನಿಂಗೇ ಆಗ್ಬೋದು. ಇವಳು ಅರ್ಲಿ ಮಾರ್ನಿಂಗೇ ಹುಟ್ಟಿರೋದು. ಅಮ್ಮ ಇಷ್ಟೊತ್ತಲ್ಲ ಮಲ್ಗೋ ಟೈಮ್ ಇದು, ಊಟ ಆಯ್ತಲ್ಲ. ಸರಿ ನನಗೆ ಗೋಡಂಬಿ ಏನಿದೆ ಅದೆಲ್ಲ ತೆಕ್ಕೊಡು. ನೋಡಿ ಎದ್ದಿದ್ರೆ ಇದೇ ಕೆಲಸ, ಇದೇ ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ನಾಳೆ ಬೆಳಿಗ್ಗೆ ಬೇಗ ಎದ್ಬಿಟ್ಟು ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು. ನಾನು ಕಾಯ್ತಾ ಇದ್ದೀನಿ ಎಷ್ಟೊತ್ತಿಗೆ ಆಗುತ್ತೆ ಏನು ಅಂತ. ಅಲ್ಲಿರೋಕ್ಕೂ ಆಗಲ್ಲ ಏನ ಕರ್ಕೊಂಡು. ಸೊ ಮನಸ್ಸೆಲ್ಲ ಅಲ್ಲೇ ಇದೆ, ಗೊತ್ತಿಲ್ಲ ಏನು ಮಾಡೋದು ಅಂತ. ಸೊ ನೋಡೋಣ, ನಾಳೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಬಾಯ್ ಆಗುತ್ತೋ ಗರ್ಲ್ ಆಗುತ್ತೋ ಏನೋ, ಒಟ್ಟಿನಲ್ಲಿ ಇದು ಎಲ್ಲ ಚೆನ್ನಾಗಾಗಿ ಬಂದರೆ ಸಾಕು. ಯಾಕಂದರೆ ಅವಳದು ನಾರ್ಮಲ್ ಡೆಲಿವರಿ ಪೇಯ್ನ್ ಎಲ್ಲ ನೋಡ್ತಾ ಇದ್ರೇ ಕಷ್ಟ ಅನಿಸ್ತಾ ಇದೆ. ನನಗಿದು ಯಾವ ಥರ ಇರುತ್ತೆ ಕಾಂಟ್ರಾಕ್ಷನ್ಸ್ ಎಲ್ಲ ಅದೆಲ್ಲ ಗೊತ್ತಿಲ್ಲ, ನನಗೆ ಸಿಸರಿನ್ ಆಗಿರೋದ್ರಿಂದ. ಸೊ ಪಾಪ ತುಂಬ ಕಷ್ಟಪಡ್ತಾ ಇದ್ಲು ಆ್ಯಕ್ಚುಲಿ. ಬಂದು ಚೆಕ್ ಮಾಡಿ, ಇಂಜೆಕ್ಷನ್ ಮಾಡಿ, ಅದು ಮಾಡಿ ಇದು ಮಾಡಿ ಎಲ್ಲ ಹೋಗ್ತಾ ಇದ್ರಲ್ವ. ಸೊ ಕಷ್ಟನೇ ಆ್ಯಕ್ಚುಲಿ. ನಾರ್ಮಲ್ ಎಲ್ಲದೂ ಕಷ್ಟನೇ. ಸಿಸರಿನ್ ಒಂಥರ ಕಷ್ಟ ಆದರೆ ನಾರ್ಮಲ್ ಒಂಥರ ಕಷ್ಟ, ಒಟ್ನಲ್ಲಿ ಕಷ್ಟ ಎರಡೂ. ಸೊ ನೋಡೋಣ ಏನಾಗುತ್ತೆ ಏನು ಅಂತ. ಎಲ್ಲ ಒಳ್ಳೇದಾದರೆ ಅಷ್ಟೇ ಸಾಕು. ಸೊ ಮತ್ತೆ ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಸೊ ಓಡ್ಕೊಂಡು ಮತ್ತೆ ಇವಾಗ ಹಾಸ್ಪಿಟ್ಲಿಗೆ ಬಂದ್ವಿ. 1 ಗಂಟೆ ಆಗಿದೆಯಲ್ಲ. ಮನೆಗೆ ಹೋಗಿ ಮಲಗಿಸಿದ್ದೆ ಇವಳಿಗೆ 1 ಗಂಟೆ ಆಯಿತು. ಇವಾಗ ಮತ್ತೆ ಡೆಲಿವರಿ ಆಯಿತು ಅಂತ ಹೇಳಿದ್ರು. ಸೊ ಕಾಲ್ ಬಂತು, ಅದಕ್ಕೆ ಬಂದಿದ್ದೆ. ಏನೋ ಮಲ್ಕೊಂಡಿದ್ದಾಳೆ. ಸೊ ಬಾಯೋ ಗರ್ಲ್ ಹೋಗಿ ನೋಡೋಣ. My prediction came true. ಕರೆಕ್ಟ್ ಅಲ್ಲ? ಪ್ರಿಡಿಕ್ಷನ್ ಕರೆಕ್ಟ್ ಆಯ್ತು ಅಂತ. ಆಬ್ವಿಯಸ್ಲಿ ಅಲ್ಲೂ ಅದು ಅದೇ ಡೈಲಾಗ್ ಹೇಳಿ ಅಲ್ಲೂ ಆಬ್ವಿಯಸ್ಲಿ.
ನನಗೆ ಬಂತು ಪಾಪು ರಾಖಿ ಕಟ್ಟಕ್ಕೆ. ನಮ್ಮ ಫ್ಯಾಮಿಲಿದಾಗ ಒಂದು ಹೆಣ್ಣು ಒಂದು ಗಂಡು. ಸಿರಿ ನಂಗೆ ಕರೆಕ್ಟ್ ಬರೋಷ್ಟಕ್ಕೆ 5 ನಿಮಿಷ ಮುಂಚೆ ಡೆಲಿವರಿ ಆಗಿತ್ತು. ಬಟ್ ಆ ಸೌಂಡು ಕೇಳೋಕ್ಕೇ ಒಂಥರ ಅನಿಸುತ್ತೆ. ಅದು ಡಾಕ್ಟರ್ ಸೌಂಡ್ ಕೂಡ ಹಂಗೆ ಬರ್ತಾ ಇರುತ್ತೆ ಜೋರಾಗಿ, ಪುಷ್ ಅಂತ ಎಲ್ಲ. ಸೊ ನನಗೆ ತುಂಬ ಪ್ರೌಡ್ ಫೀಲ್ ಇದೆ, ಸಿರಿ ನಾರ್ಮಲ್ ಡೆಲಿವರಿ ಮಾಡ್ಕೊಂಡ್ಲು ಅಂತ. ನಿಜವಾಗ್ಲೂ ತುಂಬ ಖುಷಿ ಆಯಿತು ನಾರ್ಮಲ್ ಡೆಲಿವರಿ ಮಾಡಿದ್ದು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಸಿಸರಿಯನ್ ಕಾಮನ್ ಆಗಿಬಿಟ್ಟಿದೆ. ಕೇಳ್ತಾರೆ ನಾರ್ಮಲಾ ಸಿಸರಿಯನ್ ಅಂತ. ನಾರ್ಮಲ್ ಅಂತ ತಕ್ಷಣ ನಾರ್ಮಲ್ ಆಯಿತಾ ಸೂಪರ್ ಅಂತಾರೆ. ಆ ಥರ ಆಗ್ಬಿಟ್ಟಿದೆ ಕಾಲ ಇವಾಗ. ಬಟ್ ಒಂಥರ ಖುಷಿ ಆಯಿತು. ನಾರ್ಮಲ್ ಆದರೂ ಸಿಸರಿಯನ್ ಆದರೂ ಅದು ಸಿಚುವೇಶನ್ ಮೇಲೆ ಹೋಗುತ್ತೆ. ಹಿಂಗೆ ಆಗಬೇಕು ಹಂಗೆ ಆಗಬೇಕಂತಲ್ಲ. ಸೊ ಯಾವುದಾದ್ರೂ ಎರಡೂ ಗ್ರೇಟ್. ಯಾಕಂದರೆ ಸಿಸರಿಯನ್ ಕೂಡ ಅಷ್ಟು ಈಸಿ ಅಲ್ಲ, ಅದು ಕೂಡ ತುಂಬ ಕಷ್ಟಪಡಬೇಕು. 7 ಲೇಯರ್ಸ್ವರೆಗೂ ಕಟ್ ಮಾಡಿರ್ತಾರೆ. ಕಟ್ ಮಾಡಿ ಬೇಬಿ ತೆಗೆದು ಆಮೇಲೆ ಇನ್ನು ಅದು ಏನೋ ಅನಸ್ತೇಷನ್ ಏನು ಕೊಟ್ಟಿರ್ತಾರೆ ಅದು ಹೋದ್ಮೇಲೆ ನಮಗೆ ಬಾಡಿ ಮೂವ್ಮೆಂಟ್ ಮಾಡೋದಿರುತ್ತಲ್ಲ, ಫಸ್ಟ್ ವಾಕ್ ಏನು ಮಾಡೋದಿರುತ್ತೆ ಅದು ಅಷ್ಟು ಈಸಿ ಅಲ್ಲ ವಾಕ್ ಮಾಡೋದಕ್ಕೆ. ಸೊ ಅಂದರೆ ನಾರ್ಮಲ್ ಡೆಲಿವರಿ ಆದರೆ 2 ಡೇಸ್ ಇಟ್ಕೊಂಡ್ಬಿಟ್ಟು ಆಮೇಲೆ ಡಿಸ್ಚಾರ್ಜ್ ಮಾಡಿಬಿಡ್ತಾರೆ. ಸಿಸರಿಯನ್ ಆದರೆ 3 ಡೇಸ್ ಇಟ್ಕೋತಾರೆ. ಸೊ ಅಂದರೆ ಸಿಸರಿಯನ್ ಸ್ವಲ್ಪ 15 to 20 ಡೇಸ್ ನಾವು ಬಾಡಿ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ. ಯಾರ್ದಾದ್ರೂ ಒಂದು ಸಪೋರ್ಟ್ ಬೇಕು ವಾಕ್ ಮಾಡಬೇಕಂತ ಅಂದರೆ. ನಗೋಕ್ಕಾಗಲ್ಲ, ಸ್ನೀಸ್ ಬಂದರೆ ಕಷ್ಟ, ಕೆಮ್ಮು ಬಂದರೆ ಕಷ್ಟ. ಸೊ ಅದೊಂಥರ ಹಂಗಿರುತ್ತೆ. ಬಟ್ ನಾರ್ಮಲ್ ಆಗಿದಂತೂ ನಮಗೆಲ್ಲರಿಗೂ ತುಂಬ ಖುಷಿ ಇದೆ. ಎಲ್ಲರೂ ಕಾಯ್ತಾ ಇದ್ವಿ. ಸೊ ಆಚೆ ತೊಗೊಂಬಂದು ಬೇಬಿನ ತೋರಿಸ್ತಾ ಇದ್ರು, ಎಲ್ಲರೂ ನೋಡ್ತಾ ಇದ್ವಿ ಬೇಬಿನ. ಸೊ ನಮ್ಮ ಮನೆಗೆ ಬಾಯ್ ಬಂದಿರೋದು ಅಂದರೆ ನಮ್ಮ ಅಪ್ಪ ಬಂದಷ್ಟೇ ಖುಷಿ ಆಗ್ತಾ ಇತ್ತು. ಸೊ ನಮ್ಮಪ್ಪ ಸ್ವಲ್ಪ ಸಿರಿಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇದ್ದಿದ್ದು. ಸೊ ನಂಗೆ ಗೊತ್ತಿತ್ತು, ಏನೋ ಒಂದು ಕಡೆ ಅನಿಸ್ತಾ ಇತ್ತು ಸಿರಿಗೆ ಬರುತ್ತೆ ಪಾಪು, ನಮ್ಮ ಅಪ್ಪನೇ ಬರ್ತಾರೆ ಹೊಟ್ಟೆಲಿ ಅಂತೆಲ್ಲ. ಸಿರಿ ಈಯನ ಕೂಡ ಕಾಯ್ತಾ ಇದ್ಲು, ನಂಗೆ ತಮ್ಮನೇ ಬರ್ತಾನೆ, ನಂಗೆ ರಾಖಿ ಕಟ್ಟಕ್ಕೆ ಬೇಕು ತಮ್ಮ ಅಂತೆಲ್ಲ. ಸೊ ಖುಷಿ ಆಯಿತು ಬಾಯ್ ಬಂದಿದ್ದು. ಯಾಕಂದರೆ ಆಲ್ರೆಡಿ ನಮ್ಮ ಮನೇಲಿ ಗರ್ಲ್ ಮಂಜು ಅದೇ ಹೇಳಿದ್ದು, ಗರ್ಲ್ ಬೇಬಿ ಇದೆ, ಗರ್ಲ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಇವಾಗ ಬಾಯ್ ಬಂದಿದೆ, ನೋಡೋಣ ಅದು ಯಾವ ಥರ ಇರುತ್ತೆ ಅಂತೆಲ್ಲ. ಬಟ್ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು ಪಾಪು ಮಾತ್ರ. ಅಲ್ಲಿದ್ದ ಮತ್ತೆ ಕ್ಯಾಬ್ ಬುಕ್ ಮಾಡಿಕೊಂಡು ನಾನು ಕಿರಣ್ ಯಾನ ಮನೆಗೆ ಬಂದ್ವಿ. ಯಾನ ಫುಲ್ ನಿದ್ದೆಲಿದ್ದಲ್ವ, ಸರಿ ಮನೆಗೆ ಕರ್ಕೊಂಬಂದು ಅವಳಿಗೆ ನಿದ್ದೆ ಮಾಡ್ಸೋಣ ಅಂತ ಮನೆಗೆ ಬರೋಷ್ಟಿಗೆ ಬೆಳಗಿನ ಜಾವ 3:40 ಹಂಗೆ ಆಗಿತ್ತು. The next day. ಇರ್ರಿ ತರನೇ ಸೇಮ್ ನಿದ್ದಿ ಈಯನ ಹುಟ್ಟಿದಾಗ ಎಷ್ಟು ಅಳ್ತಿದ್ಲು, ಎಷ್ಟು ಹಿಂಗೆ ಮಾಡಿದ್ರ ನಿಂದ ಆರಾಮ್ ನಿದ್ದೆ ಆಗತ್ ಬರಂಗಂದ್ರೆ. ಹೌದಾ? ಯಾರಿಗ್ ಗೊತ್ತು? ಇದು ಬೆಂಡಿ ರಸಮು, ಇದು ಬೇಳೆ, ಮೊಸರು ಕೊಟ್ಟಾರ ನೋಡು. ಆಕ್ಚುಲಿ ಕಾಯ್ತಾ ಇದೆ, ಸ್ವೀಟ್ ಕಾಯ್ತಾ ಇದೆ. ಮಾಡೋಣ ಇಯಾನ ಹಸು ಅಂತ ಇದ್ದು. ಸೊ ಹಾಸ್ಪಿಟ್ಲಲ್ಲೇ ಪ್ಯಾಂಟ್ರಿ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಏನಾದರೂ ತಿನ್ನೋಣ ಕ್ಯಾಂಟೀನಲ್ಲಿ ಅಂತ ಬಂದಿದ್ವಿ. ಚಂದ ಇಟ್ಟಿದಾರ ಪ್ಲಾಂಟ್ಸ್ ಎಲ್ಲ. ನಿಂಗೆ ಇಷ್ಟನಾ ಪ್ಲಾಂಟ್ಸ್? ಪಾಪುನ್ ಎತ್ಕೊಂಡಿದ್ದಲ್ಲ ಹೇಗಿತ್ತು? ಏನಮ್ಮ ಅದಕ್ಕೆ ಎತ್ಕೊಳಕ್ ಆಗಿಲ್ವಾ ಅಮ್ಮ? ಹೋಗಿತ್ತು ಊಟ ಮಾಡಿದ್ಮೇಲೆ ಎನರ್ಜಿ ಬರುತ್ತೆ ಅಂತನಾ? ಹ್ಮ್ ಸರಿ. ಎಲ್ಲ ಕಡೆ ಗಂಡನೆ ಬ್ಲೂ 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 ಬಲೂನ್ ಇರೋದು. ಬಲೂನ್ ಯಾವ್ದಿದೆ? ಬಲೂನ್ ಎಲ್ಲಿದೆ? ನಿದ್ದೆ ಹೊಡಿತಿರೋದು. ಸೊ ಪಾಪುಗೆ ವ್ಯಾಕ್ಸಿನೇಷನ್ ಅಂತ ಕೊಡೋಕೆ ಬಂದಿದ್ರು. ಅದು ಅಳೋದು ಚುಚ್ಚೋದೆಲ್ಲ ನೋಡೋಕ್ಕೇ ಒಂಥರ ಬೇಜಾರಾಗುತ್ತೆ. ಸೊ ಇನ್ನು ವ್ಯಾಕ್ಸಿನೇಷನ್ ಎಲ್ಲ ಕೊಟ್ಟರು. ನಾನೇ ಹಾಗೆ ಸ್ವಲ್ಪ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡೆ. ಆಯಿಲ್ ಕೂಡ ಅಪ್ಲೈ ಮಾಡಿದ್ದೆ. ಸೊ ಇಲ್ಲಿ ಈ ಸಿರಿಗೆ ಲಾಸ್ಟ್ ಟೈಮ್ ಇವರೇ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿದರು. ಸೊ ಹಾಗಾಗಿ ಮತ್ತೆ ನಾನು ಇಲ್ಲೇ ಬಂದಿದ್ದೆ ಹೇರ್ ಕಟ್ ಮಾಡಿಸೋದಕ್ಕೆ. ತುಂಬ ದಿನ ಆಗಿತ್ತು ಮಾಡಿಸಿರಲಿಲ್ಲ. ಸೊ ಹಾಗಾಗಿ ಇನ್ನು ಹಾಸ್ಪಿಟ್ಲಲ್ಲೇ 3 ಟೈಮ್ಸ್ ಎಲ್ಲ ಕೊಟ್ಬಿಡ್ತಾರೆ, ಜ್ಯೂಸ್ ಅದು ಇದು ಮೀಲ್ಸ್ ಎಲ್ಲ. ಡಾಕ್ಟರ್ ಅವರೆಲ್ಲ ಪ್ಲ್ಯಾನಿಂಗ್ ಅಲ್ಲೇ ಕೊಡ್ತಾರೆ. ನನಗೂ ಕೂಡ 3 ಡೇಸ್ ನಾನು ಅಡ್ಮಿಟ್ ಆಗಿದ್ದಲ್ಲ, 3 ಟೈಮ್ಸ್ ಮೀಲ್ ಎಲ್ಲ ಅವರೇ ಕೊಡ್ತಾಯಿದ್ರು. ಫ್ರೂಟ್ಸ್ ಕೊಡ್ತಾಯಿದ್ರು, ಮೊಸರು ಕೊಡ್ತಾಯಿದ್ರು, ಎಲ್ಲ ಥರ ಫುಡ್ ಎಲ್ಲ ಅವ್ರು ಕೊಡ್ತಾಯಿದ್ರು. ಏನಂದೆ? ನನ್ನ ತಮ್ಮ ಅಂದನ ಅದು ಬಂತು ನೋಡಲ್ಲಿ. ಇವಳು ತಮ್ಮ ಅಂದಲ್ಲ, ಅದಕ್ಕೆ ತಮ್ಮ ಬಂದಿರೋದಂತೆ.
ಇಷ್ಟ ಆದ್ನ ತಮ್ಮ? ಹೇಗಿದ್ದಾನೆ ತಮ್ಮ? ಹೇಗಿದ್ದಾನೆ? ಕ್ಯೂಟ್ ಕ್ಯೂಟ್ ಅಲ್ಲ? ನೀನು ಎತ್ಕೊಂಡಾಗ ಏನು ಮಾಡ್ದ ತಮ್ಮ? ಏನೂ ಮಾಡಲಿಲ್ವಾ? ಮಲ್ಕೊಂಡೇ ಇದ್ದಾನಲ್ಲ, ಚೆನ್ನಾಗಿ ನಿದ್ದೆ ಹೊಡಿತಿದ್ದಾನೆ ಫುಲ್ಲು. ಅವಾಗಿಂದ ನಿದ್ದೆ ನಿದ್ದೆ ನಿದ್ದೆ. ಸೊ ಇದು ಬಂದು ಡೇ 3. ಇನ್ನೇನು ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ. ಆ್ಯಕ್ಚುಲಿ ನಾರ್ಮಲ್ ಡೆಲಿವರಿ ಆದರೆ ಡಿಸ್ಚಾರ್ಜ್ ಮಾಡಿಬಿಡ್ತಾರೆ. ಸೊ ನಾನು ಬೆಳಿಗ್ಗೆ ಒಂದು 12:30 ಆಗಿತ್ತು. ಯಾನ ಕರ್ಕೊಂಡು ರೆಡಿಯಾಗಿ ಓಡ್ತಾ ಇದ್ವಿ. ಕಿರಣ್ ಕೂಡ ಆಫೀಸ್ಗೆ ಹೋಗಿದ್ರು. ಇನ್ನು ಈ ರೋಡ್ ಕಂಡೀಷನ್ ನೋಡಿದ್ರೆ ಬೇಜಾರಾಗುತ್ತೆ. ಸುತ್ತಾಡೋದಕ್ಕೆ ಅಷ್ಟು ಧೂಳಿರುತ್ತೆ, ಎಷ್ಟು ರೋಡ್ ಸರಿನೇ ಇರಲ್ಲ. ಯಾನ ಅದೇ ಮೂಗು ಮುಚ್ಕೊಂಡು ಕೂತ್ಕೊಂಡಿದ್ವಿ ಡಸ್ಟ್ಗೆ. ಸೊ ಇನ್ನು ಹಾಸ್ಪಿಟ್ಲ್ ಕಡೆ ಬಂದ್ವಿ. ಬೆಳಿಗ್ಗೆ ಎದ್ದ ತಕ್ಷಣ ಕೇಳ್ತಾ ಇದ್ದಾಳೆ ಹಾಸ್ಪಿಟ್ಲಿಗೆ ಹೋಗೋಣ, ಪಾಪು ಹತ್ರ ಹೋಗೋಣ ಅಂತ. ಸೊ ಕಿರಣ್ ಆಫೀಸ್ಗೆ ಹೊರಟ್ರು. ಸೊ ನಾನು ಆಟೋ ಬುಕ್ ಮಾಡಿಕೊಂಡು ಇನ್ನು ಸೀದಾ ಹಾಸ್ಪಿಟ್ಲ್ ಕಡೆ ಏನ ಕರ್ಕೊಂಡು ಬಂದೆ. ಆರ್ಡ್ರ್ ಮಾಡ್ಕೊಂಡ್ರೆ ಇಲ್ಲೇ ಆರ್ಡ್ರ್ ಮಾಡ್ಕೊಂಡು ಅಲ್ಲ ನೀಲಿ ದೊಡ್ಡಮ್ಮ ಬಂದಿದ್ದಾರೆ. ಫುಲ್ ಇದ್ದೆ ಹೊಡಿತಾ ಇದ್ದಾನೆ ಫುಲ್ ಇದ್ದೆ. ಎಷ್ಟು ಕ್ಯೂಟ್, ಇಷ್ಟೇ ಮುಖ, ಕ್ಯೂಟ್ ಸೇಮ್ ಸಿರಿ ಥರನೇ. ಅಶ್ವಾಗಿಲ್ಲ ಕ್ಯೂಟಿ ಕ್ಯೂಟಿ. ಸ್ವಾಡಲ್ ಮಾಡಿರ್ತೀವಲ್ಲ ಅದಕ್ಕೆ ಚೆನ್ನಾಗಿ ನಿದ್ದೆ ಹೊಡಿತಾರೆ. ಫೀಡಿಂಗ್ ಟೈಮ್ ಫೀಡಿಂಗ್ ಮಾಡಬೇಕಂತೆ. ವೈಟ್ ಡ್ರೆಸ್. ಓ ಇಲ್ಲಿ ಚುಚ್ಚಿಬಿಟ್ಟಿದ್ದಾರೆ. ಇಲ್ಲಿ ಕೊಡಮ್ಮ, ಕೈಗೆ ಇಲ್ಲಿ ಇದು ಹಾಕಿದ್ದಾರೆ, ಏನಂತಾರೆ, ಇಂಜೆಕ್ಷನ್ ಮಾಡಿದ್ದಾರೆ ಅನ್ಸುತ್ತೆ. ವ್ಯಾಕ್ಸಿನೇಷನ್ ಕೊಟ್ರಾ? ವ್ಯಾಕ್ಸಿನೇಷನ್ ಕೊಟ್ರಾ? ಹ್ಞೂ. ಅಮ್ಮ ಇಲ್ಲಿ, ಅಮ್ಮ ಇಲ್ಲಿ, ಸಿರಿಯಮ್ಮ, ಸಿರಿಯಮ್ಮ ಇಲ್ಲಿ. ಇಲ್ಲ 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 ಇಲ್ಲ. ನಿದ್ದೆ ಆಯ್ತಾ? ಹಸುವಾಯ್ತಾ? ಅವನಮ್ಮ, ಅವನ ಅವನ ಖುಷಿ, ಅವನ ಅವನ ಅವನ. ಕಿವಿ ಫುಲ್ ಶಾರ್ಪು. ಒಂದು ಸ್ವಲ್ಪ ಸೌಂಡ್ ಬಂದರೆ ಸೊ ಅಷ್ಟೇ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ, ಬ್ಲೆಸ್ಸಿಂಗ್ಸ್ ಎಲ್ಲ ಕೊಟ್ಟಿದ್ದೀರಾ. ಸೊ ಫೈನಲಿ ನಮ್ಮ ಮನೆಗೆ ಪುಟಾಣಿ ಕಂದ ಬಂತು, ನಾರ್ಮಲ್ ಡೆಲಿವರಿ ಆಯಿತು. ಸೊ ಬೇಬಿ ಬಾಯ್ ಆಗಿರೋದು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.